ಚಳಿಗಾಲದಲ್ಲಿ ಬೇಗ ಎದ್ದೇಳೋದೇ ಒಂದು ಟಾಸ್ಕು. ಅಂಥದ್ರಲ್ಲಿ ಬೇಗ ಎದ್ದು ಟಿಫಿನ್ ಬಾಕ್ಸ್ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ. ಆದರೆ ಟಿಫಿನ್ ಬಾಕ್ಸು, ಲಂಚ್ ಬಾಕ್ಸು ಎಲ್ಲ ಪ್ಯಾಕ್ ಆಗಲೇಬೇಕಲ್ಲ. ಹಿಂದಿನ ದಿನನೇ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಈ ಪಲ್ಯನ ಸಖತ್ ಸಿಂಪಲ್ ಆಗಿ ಆರಾಮಾಗಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಚಟ್ಪಟ ಆ್ಯಂಡ್ ರುಚಿಯಾಗಿರುವಂಥ ರಗಡ ಬಟಾಣಿ ಆಲೂ ಕರಿ ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಸುಮಾರಾಗಿ 2 ದೊಡ್ಡದಾಗಿರೋ ಟೊಮೆಟೊನ ಕತ್ತರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕೊಂಡು ಇದನ್ನ ನೀರು ಹಾಕ್ದೇನೆ ಈ ರೀತಿಯಾಗಿ ಪೇಸ್ಟ್ ಮಾಡಿಟ್ಕೊಳ್ತಾ ಇದ್ದೀನಿ. 2 ದೊಡ್ಡ ಸೈಜ್ ಆಲೂಗಡ್ಡೆನ ಈ ರೀತಿಯಾಗಿ ಕತ್ತರಿಸಿಟ್ಕೊಳ್ಳಿ. ಹಿಂದಿನ ದಿನ ರಾತ್ರಿನೇ ನಾನು ಈ ರಗಡ ಬಟಾಣಿ ಅಥವಾ ಒಣಗಿದ ಬಟಾಣಿ ಇರುತ್ತಲ್ಲ, ಇದನ್ನ ನೆನೆಯೋದಕ್ಕೆ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ನೆಂದಿದೆ. ಸುಮಾರಾಗಿ ಒಂದು 2 ಚಿಕ್ಕ ಕಪ್ನಷ್ಟು ಬಟಾಣಿ ಇದು. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ 1.5 ಚಮಚದಷ್ಟು ಜೀರಿಗೆ, ಅರ್ಧ ಚಮಚೆ ಇಂಗು, 1/4 ಚಮಚೆ ಅರಿಶಿನದ ಪುಡಿ ಹಾಕೊಳ್ಳಿ. 2 ಈರುಳ್ಳಿನ ಈ ರೀತಿ ತೆಳ್ಳ ಕತ್ತರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮುಂಚೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಇಲ್ಲಿ ಸೇರಿಸಿ ಇದನ್ನ ಒಮ್ಮೆ ಚೆನ್ನಾಗಿ ಕೈಯಾಡಿ. ಆನಂತರ ಇದು ಬೇಗ ಬೇಯಲಿ ಅನ್ನೋ ಕಾರಣದಿಂದ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಇದು ತುಂಬಾ ಬೇಗನೆ ಬೇಯುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಇದು ಒಂದು ಗಟ್ಟಿ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಲಿ. ಮಸಾಲೆಯಲ್ಲಿ ನಾನಿಲ್ಲಿ 2 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚೆ ಅರಿಶಿನದ ಪುಡಿ, 1 ಚಮಚೆ ಜೀರಿಗೆ ಪುಡಿ, 2 ಚಮಚೆ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಈ ರೀತಿಯಾಗಿ ಕ್ರಷ್ ಮಾಡಿಬಿಟ್ಟು ಹಾಕಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ಈಗ ಈ ಟೊಮೆಟೊ ಗ್ರೇವಿಯಿಂದ ಎಣ್ಣೆ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಈ ಹಂತದಲ್ಲಿ ನಾವಿಲ್ಲಿ ಕತ್ತರಿಸ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೊಳ್ಳೋಣ. ಜೊತೆಗೆ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಕೂಡ ಹಾಕೊಳ್ಳೋಣ. ಚಳಿಗಾಲದ ಸೀಸನ್ ಆಗಿರೋದ್ರಿಂದ ನಿಮಗೀಗ ಹಸಿ ಬಟಾಣಿನೂ ತುಂಬ ಸುಲಭವಾಗಿ ಸಿಗುತ್ತೆ. ಇದಿಲ್ಲ ಅಂದರೆ ಇದ್ರ ಬದಲಿಗಾಗಿ ನೀವು ಹಸಿ ಬಟಾಣಿ ಸಹ ಹಾಕೊಳ್ಬೋದು. ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಕೈಯಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಸುಮಾರಾಗಿ ಒಂದು 2 ರಿಂದ 3 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಬಾಕ್ಸಿಗೆ ಪ್ಯಾಕ್ ಮಾಡೋ ಹಂಗಿದ್ರೆ ನಾನು ಹೇಳಿರೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಬಂದ್ರೇನೆ ಬಾಕ್ಸಿಗೆ ಚೆನ್ನಾಗಿರುತ್ತೆ. ಅದೇ ಮನೆಯಲ್ಲೇ ತಿಂತೀನಿ ಅಂತ ಅನ್ನೋಂಗಾದ್ರೆ ನೀವು ನೀರನ್ನ ಜಾಸ್ತಿ ಹಾಕೊಳ್ಬೋದು. ಕುಕ್ಕರ್ ಮುಚ್ಚಳನ ಮುಚ್ಚಿ ಸುಮಾರಾಗಿ ಒಂದು 4 ರಿಂದ 5 ವಿಸಿಲ್ಸ್ ಕೂಗಿಸ್ಕೊಳ್ಳಿ. ನೋಡಿ, 5 ವಿಸಿಲ್ಸ್ ಕೂಗಾಗಿದೆ. ಪಲ್ಯ ತುಂಬಾನೇ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ಇದಕ್ಕೆ ಫ್ರೆಶ್ ಆಗಿ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಈ ರೆಸಿಪಿ ಮೇನ್ ಇಂಗ್ರೀಡಿಯೆಂಟ್ ಚಾಟ್ ಮಸಾಲಾನ ಹಾಕಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಒಂದಿನ ಸಾಯಂಕಾಲ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಗಮ್ಮಂತ ವಾಸನೆ ಬರ್ತಾ ಇತ್ತು. ಏನ್ ಮಾಡಿದೀಯ ಅಂತ ಕೇಳಿದಾಗ ಅವಳು ಗುಗ್ನಿ ಮಾಡಿದೀನಿ ಅಂತ ಹೇಳಿದ್ಲು. ಸ್ವಲ್ಪ ಟೇಸ್ಟ್ ಮಾಡು ಅಂತ ಕೊಟ್ಲು. ರುಚಿ ಇಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಟ್ರೈ ಮಾಡದೆ ಇರಕ್ಕೆ ಆಗ್ಲಿಲ್ಲ. ಅದಕ್ಕೆ ರೆಸಿಪಿನ ಟ್ರೈ ಮಾಡಿ ನಿಮ್ ಜೊತೆಗೂ ಹಂಚ್ಕೊಂಡೆ. ಬಿಸಿ ಬಿಸಿ ಚಪಾತಿ ಜೊತೆ ಇದು ಸೂಪರ್ ಕಾಂಬಿನೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.